ಯಕ್ಕ ಈಗ ತಾನೇ ಈ ಸಿನಿಮಾ ನೋಡ್ಕೊಂಡ್ ಬಂದೆ. ಈ ಸಿನಿಮಾ ನೋಡಿದ ಮೇಲೆ ನನ್ಗನ್ಸಿದ್ದು ಒಂದೇ, ಇತ್ತೀಚೆಗೆ ಕನ್ನಡದಲ್ಲಿ ಬಿಡುಗಡೆಯಾದ ಕೆಲವು ಭೋಜ್ಪುರಿ ಸಿನಿಮಾಗಳಿಗಿಂತ ಈ ಯಕ್ಕ ಸಿನಿಮಾ ಎಷ್ಟೋ ಬೆಟರ್. ಈ ಸಿನಿಮಾ ಎಲ್ಲೂ ಬೋರ್ ಹೊಡ್ಸಲ್ಲ, ಲ್ಯಾಗ್ ಇಲ್ಲ, ಸ್ಕ್ರೀನ್ ಪ್ಲೇ ಸಿನಿಮಾಟೋಗ್ರಫಿ ಮಾತ್ರ ಸೂಪರ್. ಈ ಸಿನಿಮಾದಲ್ಲಿ ಬಳಸಿರುವ ಕಲರ್ ಗ್ರೇಡಿಂಗ್ ಮಾತ್ರ ಸೂಪರ್ ಆಗಿದೆ. ಯಕ್ಕ ಪಕ್ಕಾ ಪೈಸಾ ವಸೂಲಿ ಸಿನಿಮಾ ಅಂತಾನೆ ಹೇಳ್ಬೋದು. ರೋಹಿತ್ ಪದಕಿಯವರ ಮೇಕಿಂಗು ಟೇಕಿಂಗು, ಯುವ ಅವರ ಜಬರ್ದಸ್ತ್ ಆಕ್ಟಿಂಗು ಟಾಪ್ ನಾಚ್. ಆದ್ರೆ ಇನ್ನೂ ಈ ಸಿನಿಮಾವನ್ನು ಚೆನ್ನಾಗಿ ತೆಗಿಬಹುದಿತ್ತು. ಇನ್ನು ಈ ಸಿನಿಮಾದ ಕತೆ ಏನಂದ್ರೆ, ಹಳ್ಳಿಯಿಂದ ಕೆಲಸಕ್ಕೆ ಅಂತ ಸಿಟಿಗೆ ಬಂದ ಮುತ್ತು ಯಾವೆಲ್ಲ ಸಮಸ್ಯೆಗಳನ್ನು ಮೈ ಮೇಲೆ ಎಳೆದುಕೊಂಡು ಅವುಗಳಿಂದ ಹೆಂಗೆ ಪಾರಾದ ಅನ್ನೋದೇ ಸಿನಿಮಾದ ಕತೆ. ಇದೊಂದು ಆಕ್ಷನ್ ಸಿನಿಮಾ ಆಗಿದ್ರೂ ಕೂಡ ಬರೀ ಆಕ್ಷನ್ನೇ ಸಿನಿಮಾದಲ್ಲಿ ಇರಲ್ಲ, ಜೊತೆಗೆ ತಾಯಿ ಮಗನ ಸೆಂಟಿಮೆಂಟ್ ಇರುತ್ತೆ, ಅಲ್ಲಲ್ಲಿ ಕಾಮಿಡಿ ಇರುತ್ತೆ, ಜೊತೆಗೆ ಯುವ ಸಂಜನಾ ಅವರ ಲವ್ ಟ್ರ್ಯಾಕ್ ಮಜಾ ಕೊಡುತ್ತೆ. ಯುವ ಅವರು ಈ ಸಿನಿಮಾದಲ್ಲಿ ಎರಡು ಶೇಡ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಂದು ಇನ್ನೋಸೆಂಟ್ ಆದ್ರೆ ಮತ್ತೊಂದು ಮ್ಯಾಡ್ನೆಸ್. ಇವೆರಡು ಮಿಕ್ಸ್ ಮಾಡಿದ್ರೆ ಬರೋದೇ ಯಕ್ಕ ಅಂದ್ರೆ ಮೃಗ. ಆ ಮೃಗ ಏನಕ್ಕೆ ಹೊರ ಬರ್ತಾನೆ ಅನ್ನೋದು ಈ ಸಿನಿಮಾ ನೋಡಿ ತಿಳ್ಕೊಳ್ಳಿ. ಈ ಸಿನಿಮಾ ನೋಡುವಾಗ ಕೆಲವೊಂದು ಸೀನ್ಗಳು ಕೆಲವೊಂದು ಸಿನಿಮಾಗಳಿಗೆ ಹೋಲಿಕೆ ಇದೆ ಅಂತ ಅನ್ಸುತ್ತೆ. ಹಾಗಂತ ಇದು ರಿಮೇಕ್ ಸಿನಿಮಾ ಅಲ್ಲ, ಜಾಕಿ ಸಿನಿಮಾ ಅಲ್ವೇ ಅಲ್ಲ. ಈ ಸಿನಿಮಾದ ಕತೆ ಬೇರೆನೇ ಇದೆ. ಯುವ ಅವರ ಆಕ್ಟಿಂಗು ಡ್ಯಾನ್ಸ್ ಮಾತ್ರ ಟಾಪ್ ನಾಚ್ ಅಲ್ಲಿರುತ್ತೆ. ಈ ಸಿನಿಮಾದಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡಿದ್ರೆ ಪಕ್ಕಾ ನಿರಾಸೆ ಆಗುತ್ತೆ. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ, ಸಿನಿಮಾ ಮಾತ್ರ ಚೆನ್ನಾಗಿದೆ, ಎಲ್ಲೂ ಬೋರ್ ಹೊಡ್ಸಲ್ಲ, ಲ್ಯಾಗ್ ಇಲ್ಲ, ಕೊಟ್ಟಿರೋ ಕಾಸ್ಗೆ ಯಾವುದೇ ಕಾರಣ ಮೋಸ ಮಾಡಲ್ಲ. ಯಕ್ಕ ಈ ಸಲ ಬ್ಲಾಕ್ ಬಸ್ಟರ್ ಪಕ್ಕ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.